ಎಲ್ರಿಗೂ ನಮಸ್ಕಾರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಪಂದ್ಯ ಸೋತ ಬಳಿಕ ಎರಡನೇ ಪಂದ್ಯದಲ್ಲಿ ದೊಡ್ಡ ಬದಲಾವಣೆ ಮಾಡ್ತಾರೆ ಅಂತ ಅನಿಸುತ್ತೆ. ಯಾವ್ಯಾವುದು ಬದಲಾವಣೆ ಮಾಡ್ಬೋದು ಪ್ರೊಬೆಬಲ್ ಆಗಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ, IPL ಅಪ್ಡೇಟ್ ಕೂಡ ಪಡೆಯಿರಿ. ಇವಾಗ ಬನ್ನಿ ಈ ವಿಡಿಯೋನ ಪಟಪಟ ಅಂತ ಶುರು ಮಾಡೋಣ. ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ 11 ಚಾಯ್ಸ್ ಬಗ್ಗೆ ಹಲವಾರು ಮಾತುಕತೆ ಬಂದಿತ್ತು. ಮೋಸ್ಟ್ ಪ್ರೊಬ್ಯಾಬ್ಲಿ ಒಂದೆರಡು ಬದಲಾವಣೆಗಳೊಂದಿಗೆ ಎರಡನೇ ಪಂದ್ಯದಲ್ಲಿ ಬರ್ಬೋದು ಅಂತ ಕಾಣುತ್ತೆ. ಫಸ್ಟ್ ಮ್ಯಾಚ್ ಆಡಿದ ರೀತಿ ನೋಡಿದರೆ ಟಾಪ್ ಆರ್ಡರ್ನಲ್ಲಂತೂ ಚೇಂಜ್ ಆಗಲ್ಲ. ಟಾಪ್ 6 ಹೇಗಿರುತ್ತೋ ಹಾಗೆ ಇರುತ್ತೆ. ಬಾಟಮ್ ಆಫ್ ದ ಆರ್ಡರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಮಯಾಂಕ್ ಡಗರ್ ಮತ್ತು ಕರಣ್ ಶರ್ಮಾ ಎರಡೆರಡು ಸ್ಪಿನ್ನರ್ಸ್ ಇದ್ದರು ಬಾಟಮ್ ಆಫ್ ದ ಪ್ಲೇಯಿಂಗ್ 11ನಲ್ಲಿ. ಅದರಲ್ಲಿ ಒಬ್ಬರನ್ನು ಚೇಂಜ್ ಮಾಡಿ ಮತ್ತೊಂದು ಫಾಸ್ಟ್ ಬಾಲಿಂಗ್ ತರ್ಬೋದು. ಹೇಳೋಕ್ಕೆ ಬರಲ್ಲ ಏನಾಗುತ್ತೆ ಅಂತ. ಮುಂದಿನ ಪಂದ್ಯ ಇರೋದು ನೆನಪಿರಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹಾಗಾಗಿ ಬಾಲಿಂಗ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಳ್ತಾರೆ. ಪ್ರೊಬಬ್ಲಿ ವೈಶಾಖ್ ವಿಜಯಕುಮಾರ್ ಅಥವಾ ಆಕಾಶ್ ದೀಪ್ ಅವರು ಬರ್ಬೋದು ಒಂದು ಸ್ಪಿನ್ನರ್ಸ್ನ ಸ್ಥಾನಕ್ಕೆ. ಇದೊಂದು ಬದಲಾವಣೆ ಮಾಡ್ಬೋದು ಅನಿಸುತ್ತೆ. ಹಾಗೆಯೇ ಅಲ್ಜಾರಿ ಜೋಸೆಫ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರೋ ಅಥವಾ ಮತ್ತೊಬ್ಬರನ್ನ ಅವ್ರ ಜಾಗಕ್ಕೆ ತರ್ತಾರೋ ಅದು ಒಂದು ಪ್ರಶ್ನೆ ಇದೆ. ಚೇಂಜ್ ಮಾಡಿದರೆ ಅವರನ್ನು ಕೂಡ ಚೇಂಜ್ ಮಾಡ್ಬೋದು. ಫರ್ಗ್ಯೂಸನ್ ಅಥವಾ ಟಾಪ್ಲೆ ಆಡ್ಬೋದು, ಅಥವಾ ಆಲ್ರೌಂಡರ್ ಅಂತ ಟಾಮ್ ಕರನ್ ಬಂದರೂ ಆಶ್ಚರ್ಯ ಇಲ್ಲ. ಇವರನ್ನು ಚೇಂಜ್ ಮಾಡೋದು ಡೌಟು. ಆದರೂ ಒಂದು ಚೇಂಜ್ ಮಾಡಿದ್ರೆ ಇವರನ್ನೇ ಮಾಡ್ಬೋದು ಪ್ಲೇಯಿಂಗ್ 11ನಲ್ಲಿ. ಉಳಿದ ಎಲ್ಲ ಆಟಗಾರರು ಆ್ಯಸ್ ಯೂಶ್ವಲ್ ಇರ್ತಾರೆ ಅಂತ ಅನಿಸುತ್ತೆ. ಮಾಡಿದರೆ ಈ ಎರಡು ಬದಲಾವಣೆ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಒಂದಂತೂ ಬದಲಾವಣೆ ಮಾಡ್ತಾರೆ ಅನಿಸುತ್ತೆ, ಬೆಂಗಳೂರಿನಲ್ಲಿ ಪಂದ್ಯ ಆಗಿರೋದ್ರಿಂದ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ಪಂದ್ಯ ಇರೋದು ಬೆಂಗಳೂರಿನಲ್ಲಿ. ಅದು ಸೋಮವಾರ ನಡೆಯುತ್ತೆ ಪಂಜಾಬ್ ಕಿಂಗ್ಸ್ ಜೊತೆ. ಆ ಮ್ಯಾಚ್ನ ಪ್ರಿವ್ಯೂನಲ್ಲಿ ಸಿಗೋಣ. ಹೆಚ್ಚಿನ ವಿಡಿಯೋ